ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀರಾಮ ಜನ್ಮಭೂಮಿ ಮಂದಿರದ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಮಾಡಿದರು. ಈ ಸ್ಟ್ಯಾಂಪ್ ತುಂಬಾ ವಿಶೇಷತೆಯಿಂದ ಕೂಡಿದೆ. ರಾಮ ಮಂದಿರ, ಸೂರ್ಯನ ಚಿತ್ರ, ಸರಯೂ ನದಿ ಮತ್ತು ದೇವಾಲಯದ ಸುತ್ತಮುತ್ತಲಿನ ಶಿಲ್ಪಗಳು ಸೇರಿವೆ. ಪ್ರಧಾನಿ ಮೋದಿ ಒಟ್ಟು 6 ಬಗೆಯ ಸ್ಟ್ಯಾಂಪ್ಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಜೊತೆಗೆ ಮಾತೆ ಶಬರಿ, ಹನುಮಾನ್ ಸ್ಟ್ಯಾಂಪ್, ಜಟಾಯು, ಕೇವತ ರಾಜ ಹಾಗೂ ಗಣೇಶನ ಸ್ಟ್ಯಾಂಪ್ಗಳನ್ನು ಮೋದಿ ಬಿಡುಗಡೆಗೊಳಿಸಿದರು. पत्र या सामान नहीं भेजता, वो सहज रूप से इतिहास के किसी अंश को भी किसी दूसरे तक पहुंचा देता है। ये टिकट सिर्फ कागज का टुकड़ा नहीं है, ये टिकट सिर्फ कोई आर्ट वर्क नहीं है, ये इतिहास की किताबों, कलाकृतियों के रूपों और ऐतिहासिक स्थलों का सबसे छोटा रूप भी होते हैं। हम ये भी कह सकते हैं कि एक प्रकार से बड़े बड़े ग्रंथ का, बड़ी बड़ी सोच का एक मिनिएचर फॉर्म होता है। आज जो ये स्मारक डाक टिकट जारी किए गए हैं, उनसे हमारी युवा पीढ़ी को भी बहुत कुछ जानने, सीखने को मिलेगा। मैं अभी देख रहा था कि इन टिकटों में राम मंदिर का भव्य चित्र है। कलात्मक अभिव्यक्ति के जरिए ಮರ್ಯಾದಾ ಪುರುಷೋತ್ತಮನ ಮಹೋನ್ನತ ಮಹೋತ್ಸವ, ಹಳ್ಳಿ ಹಳ್ಳಿಯಲ್ಲೂ ರಾಮಜಪ, ಅಯೋಧ್ಯ ಯಾತ್ರೆ, ಕರ್ನಾಟಕದ ನಂಟು ನಮನ. ನ್ಯೂಸ್ 18 ನಲ್ಲಿ ಸರಣಿ ವರದಿಗಳು. ಎಲ್ಲೆಲ್ಲೂ ರಾಮ, ನ್ಯೂಸ್ 18 ವಿಶೇಷ. ಪ್ರಭು ಶ್ರೀರಾಮ ವನವಾಸದ ವೇಳೆ ದೇಶದ ನಾನಾ ಕಡೆ ಸಂಚರಿಸಿದ್ದ. ಬೆಂಗಳೂರು ನಗರದಲ್ಲೂ ಶ್ರೀರಾಮನ ಹೆಜ್ಜೆ ಗುರುತುಗಳಿವೆ. ರಾಮನು ಪಾದ ಇಟ್ಟ ಕಾರಣಕ್ಕಾಗಿ ಆ ಊರು ಪಾದರಾಯನಪುರ ಆಗಿದೆ. ವನವಾಸ, ಸೀತಾಪಹರಣ, ಸೀತೆಯ ರಕ್ಷಣೆಯ ದಿನಗಳಲ್ಲಿ ಶ್ರೀರಾಮ ಇಡೀ ದೇಶದಲ್ಲಿ ಸುತ್ತಾಡಿದ್ದ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಪ್ರದೇಶಕ್ಕೂ ಭೇಟಿ ನೀಡಿದ್ದ. ಸೀತೆ ಜೊತೆ ಕಾಡು ಮೇಡು ಸುತ್ತಿದ್ದ ರಾಮ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗಕ್ಕೂ ಭೇಟಿ ನೀಡಿದ್ದನಂತೆ. ಈಗಿನ ಜಗಜೀವನ ರಾಮ್ ನಗರವೇ ಅಂದಿನ ಪಾದರಾಯನಪುರ. ಶ್ರೀರಾಮ ಇಲ್ಲಿಗೆ ಬಂದಿದ್ದ. ರಾಮ ಸ್ಪರ್ಶಿಸಿದ ಪಾದದ ಹೆಜ್ಜೆ ಗುರುತಿನ ಕುರುಹು ಈಗಲೂ ಇದೆ. ಪಾದರಾಯನ ದೇವಾಲಯದಲ್ಲಿ ಈಗಲೂ ಪೂಜೆ ಸಲ್ಲಿಕೆ ಆಗುತ್ತೆ. ಈ ಪುರಾತನ ಕಾಲದ ದೇವಸ್ಥಾನ ಇದು. ಈ ಶ್ರೀರಾಮನ ಪಾದ ಅಂದರೆ ಇದು ಇಲ್ಲಿ ಶ್ರೀರಾಮನೇ ಬಂದು ವನವಾಸಕ್ಕೆ ಹೋಗ್ಬೇಕಾದ್ರೆ ಅದರ ಪಾದವನ್ನು ಇಲ್ಲಿ ಇಟ್ಟಿರುವಂಥ ಸಂದರ್ಭ ಅಂತ ಪೂರ್ವಿಕರು ಹೇಳ್ತಾರೆ. ಇದು ತುಂಬ ವರ್ಷಗಳಿಂದ ಈ ಮನೆಯ ಇದರ ಹೆಸರು ಬಂದ್ಬಿಟ್ಟು ಪಾದರಾಯನ ಗುಟ್ಟೆ ಅಂತ ಇತ್ತು. ಎಲ್ಲ ಗುಟ್ಟೆಗಳಿರೋದ್ರಿಂದ ಇದಕ್ಕೆ ಪಾದರಾಯನ ಗುಟ್ಟೆ ಅಂತ ಹೆಸರಾಗಿತ್ತು. ತದನಂತರ ಪಾದರಾಯನಪುರ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ರಾಮಯ್ಯ ಅನ್ನೋ ಕುಟುಂಬದವರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿಕೊಂಡು ದೇವರಿಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಶ್ರೀರಾಮನ ಶ್ರೇಷ್ಠವಾದ ಸ್ಥಳ ಅಂತ ಇಲ್ಲಿನ ಎಲ್ಲ ನಿವಾಸಿಗಳೆಲ್ಲರೂ ಸೇರಿ ಇಲ್ಲಿ ಪ್ರತಿ ವರ್ಷವೂ ಶ್ರೀರಾಮನವಮಿ ಮತ್ತು ಹಲವು ಹಬ್ಬಗಳಲ್ಲಿ ಈ ದೇವರಿಗೆ ಪೂಜೆ ಸಲ್ಲಿಸುವ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾನೆ ಇರ್ತವೆ. ಹಾಗಾಗಿ ಇದು ರಾಮನ ಸ್ಥಾಪನೆಯ ಪಾದ ಅನ್ನುವ ಒಂದು ಹೆಸರಾದಂಥ ಪಾದನ ಸ್ಪರ್ಶ ಮಾಡಿದಂಥ ಸ್ಥಳ ಅಂತ ಈ ಎಲ್ಲರೂ ಈ ದೇವರಿಗೆ ಸ್ಮರಿಸುತ್ತಾ ಈ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾರೆ. ಪಾದರಾಯಪುರ ಬೆಟ್ಟ ಗುಡ್ಡದಿಂದ ಕೂಡಿತು. ರಾಮನ ಪಾದ ಸ್ಪರ್ಶಿಸಿದ ಸ್ಥಳ ಎನ್ನಲಾದ ಸ್ಥಳವು ಎತ್ತರದ ಗುಡ್ಡದ ಮೇಲಿದೆ. 4 ಅಡಿಯ ರಾಮನ 2 ಪಾದಗಳನ್ನು ಗುಡ್ಡದ ಮೇಲೆ ಕೆತ್ತಲಾಗಿದೆ. ಇದರ ಅಕ್ಕಪಕ್ಕದಲ್ಲೇ ಅಳಿಲು, ಗರುಡ ಶಿಲ್ಪಕಲೆಯ ಚಿತ್ರಗಳು ಇಲ್ಲಿವೆ. ಇವುಗಳಿಗೆ ಪ್ರತಿನಿತ್ಯ ಪೂಜಿಸಲಾಗುತ್ತಿದೆ. ಅರಳಿ ಮರದ ಹತ್ರ ಅದೊಂದು ಬಂಡೆ, ಅದು ಆ ಬಂಡೆಯಲ್ಲಿ ಪಾದಿಕೆ ಇದೆ.
ದೊಡ್ಡದಾಗಿ ಒಂದು ಪಾದಿಕೆ ಇದೆ, ಅದಕ್ಕೆ ಪಾದರಾಯನಪುರ ಅಂತೇಳಿ ಹೆಸರು ಬಂದಿರ್ತಕ್ಕ. ಕಾಲಿಟ್ಟಂತ ಸ್ಪರ್ಶ ಆದಂತ ಜಾಗ ಅಂತ ಮುಂಚೆಯಿಂದ ಹೇಳ್ತಾ ಇದ್ದಾರೆ, ಇದೆ, ಈಗಲೂ ಇದೆ. ಅಲ್ಲಿ ಮುಂಚೆ ನಡೀತಾ ಇತ್ತು, ಇವಾಗ ತತ್ಕಾಲಕ್ಕೆ ನಿಲ್ಲಿಸಿದ್ದಾರೆ. ಯಾವಾಗಲೂ ವಿಶೇಷ ದಿನಗಳಲ್ಲಿ ನಾನೇ ಹೋಗಿ ಪೂಜೆ ಮಾಡಿ ಬರ್ತೀನಿ. ಇಲ್ಲಿ ಪ್ರತಿದಿನ ಇರುತ್ತೆ, ಬೆಳಗ್ಗೆ 6:30 10:00ವರೆಗೂ ಇರುತ್ತೆ, ಸಾಯಂಕಾಲ 5:30 6ರಿಂದ 8:30 9ವರೆಗೂ ಇರುತ್ತೆ. ಪಾದರಾಯ ದೇವಾಲಯದ ಪಕ್ಕ ಕೋದಂಡರಾಮ ದೇವಾಲಯ ನಿರ್ಮಿಸಲಾಗಿದೆ. ರಾಮ, ಲಕ್ಷ್ಮಣ, ಸೀತೆ ಮೂರ್ತಿ ಇರಿಸಿ ನಿತ್ಯ ಪೂಜಾ ಕಾರ್ಯ ಮಾಡಲಾಗುತ್ತಿದೆ. ದೇಶದೆಲ್ಲೆಡೆ ರಾಮನಾಮ ಜಪ ಜೋರಾಗೇ ಇದೆ. ಎಲ್ಲಿಯ ಅಯೋಧ್ಯ, ಎಲ್ಲಿಯ ಬೆಂಗಳೂರಿನ ಪಾದರಾಯನಪುರ. ಈ ಪಾದರಾಯನಪುರ ಹೆಸರು ಬರಲಿಕ್ಕೂ ಕೂಡ ಸಾಕ್ಷಾತ್ ಶ್ರೀರಾಮನೇ ಕಾರಣ. ಶ್ರೀರಾಮ ಇಲ್ಲಿ ಭೇಟಿ ಕೊಟ್ಟಂಥ ಸ್ಥಳ, ಪಾದ ಸ್ಪರ್ಶ ಮಾಡಿದಂಥ ಸ್ಥಳ ಈಗ ಪೂಜ್ಯನೀಯವಾಗಿದೆ. ಈ ಕಾರಣಕ್ಕಾಗಿ ಪಾದರಾಯನಪುರನೂ ಕೂಡ ಆಗಿರೋದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.